ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ಕಲ್ಪತರು ಪ್ರೌಢಶಾಲೆ ಹೆಬ್ಬಳ್ಳಿ ಶಾಲೆಯಲ್ಲಿ ನಾನು ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್-19 ಕಾರಣದಿಂದಾಗಿ ಇವತ್ತು ಜಗತ್ತಿನ ಸಮಸ್ಯೆ ಸುಳಿಸಿಬಿಟ್ಟು ಹಲವಾರು ಥರದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಿಗೆ ಮಕ್ಕಳು ಕೂಡ ಬರೆದಂತಹ ಪರಿಸ್ಥಿತಿ ನಾವೆಲ್ಲರೂ ಕೂಡ ಇವತ್ತು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನದ ಮುಖಾಂತರವಾಗಿ ಮಕ್ಕಳಿಗೆ ನಾವು ಮಾಡ್ತಕ್ಕಂಥ ಪಾಠ ತಲುಪಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಇವತ್ತು ಒಂದು ತರಗತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ನಾನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ವಿಷಯ ಕನ್ನಡ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಮೊದಲ ಪಾಠವಾಗಿರ್ತಕ್ಕಂತಹ ಯುದ್ಧ ಪಾಠದ ಕುರಿತಂತೆ ನಾನು ಇವತ್ತು ನಿಮ್ಮೆಲ್ಲರೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಯುದ್ಧ ಅಂತಂದಾಗ ನಾವು ಸಾಕಷ್ಟು ಸಲ ನಾವು ಕೇಳಿದೀವಿ, ಹಲವಾರು ಸಂದರ್ಭಗಳಲ್ಲಿ ನಾವು ಅನುಭವಿಸ್ತೇ ಇರಬಹುದು. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಜೀವನದಲ್ಲಿ ಎದುರಿಸ್ತಕ್ಕಂತಹ ಪ್ರತಿಯೊಂದು ಘಟನೆಯೂ ಕೂಡ ಒಂದು ರೀತಿ ಯುದ್ಧದ ರೀತಿಯಲ್ಲೇ ಇರುತ್ತೆ. ಆದರೆ ಕತ್ತಿ ಅಂತ ಬಂದಾಗ ಅಥವಾ ಗುರಾಣಿ ಅಂತ ಬಂದಾಗ ಆ ಥರದ ಸಮಸ್ಯೆಗಳನ್ನ ಎದುರಿಸದೇ ಇರಬಹುದು. ಅದ್ರ ಇತಿಹಾಸದ ಪುರಾಣ ಅಂತ ತಂದಾಗ ಸಾಕಷ್ಟು ವಿಚಾರ ನನಗೆ ಗೊತ್ತಾಗುತ್ತೆ. ಒಂದೊಂದಾಗಿ ನಾನು ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ. ಆದ್ರೆ ಯುದ್ಧ ಅಂತ ಅಂದಾಗ ಅದರ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಸಮರ, ಕಾಳಗ ಈ ರೀತಿಯ ಒಂದು ಅರ್ಥಗಳು ಬರೋದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಯುದ್ಧ ಅಂತಕ್ಕಂಥದ್ದು ಕೇವಲ ಮಾನವನಿಗೆ ಸಂಬಂಧಪಟ್ಟಿದ್ದ ಅಂದ್ರೆ ಇಲ್ಲ, ಖಂಡಿತವಾಗ್ಲೂ ಪ್ರಾಣಿ ಪಕ್ಷಿ ಪ್ರಕೃತಿಯಲ್ಲಿರ್ತಕ್ಕಂತಹ ಗಿಡ ಮರ ಪ್ರತಿಯೊಂದು ಜೀವಿಯೂ ಕೂಡ ಅನುಭವಿಸ್ತಕ್ಕಂತಹ ಸಮಸ್ಯೆ ಇದು. ಬಲಾಢ್ಯ ಶಕ್ತಿಯುವಂತಹ ಪ್ರಾಣಿಗಳು ಚಿಕ್ಕ ಪ್ರಾಣಿಗಳ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ಮತ್ತು ಚಿಕ್ಕ ಪ್ರಾಣಿಗಳು ಬಲಾಢ್ಯ ಪ್ರಾಣಿಗಳಿಂದ ತಮ್ಮ ಜೀವವನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಕೂಡ ಒಂದು ರೀತಿಯಾಗಿ ನಾವು ಯುದ್ಧ ಅಂತ ಕರಿಬಹುದು, ತಪ್ಪೇ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿನ ಕೇವಲ ಪ್ರಾಣಿ ಪಕ್ಷಿಗಳು ಅಂತಂದಾಗ ಖಂಡಿತವರು ಇಲ್ಲ, ಅದ್ರ ಜೊತೆಗೆ ಪ್ರಕೃತಿಯಲ್ಲಿರ್ತಕ್ಕಂತಹ ಗಿಡ ಮರಗಳು ಕೂಡ ಮಾನವನ ದುರಾಸೆಗೆ ಸಿಕ್ಬಿಟ್ಟು ಅವು ಕೂಡ ಸಾಕಷ್ಟು ರೀತಿಯಲ್ಲಿ ಹಾಳಾಗ್ತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಪ್ರಕೃತಿಯನ್ನ ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಆಗಿದೆ. ಅದೇ ರೀತಿಯಾಗಿ ಇನ್ನು ಮಾನವನಿಗೆ ಸಂಬಂಧಪಟ್ಟದಾಗೆ ನಾವು ನೋಡಿದರೆ ಅನಾದಿ ಕಾಲದಿಂದಲೂ ಕೂಡ ಮಾನವ ಯುದ್ಧದ ಒಂದು ಜೀವನದಲ್ಲಿ ಹಲವಾರು ಏರುಗಳನ್ನ ಕಂಡಿದ್ದೇನೆ. ಜೀವನದಲ್ಲಿ ಹಲವಾರು ರೀತಿಯ ಒಂದು ಸಂಕುಲಗಳನ್ನ, ಕಷ್ಟಗಳನ್ನ, ಯುದ್ಧಗಳನ್ನ ಮಾಡ್ತಾನೆ ಬಂದಿದ್ದೇನೆ. ಹಾಗಾಗಿ ನಾನು ಕೆಲವೊಂದಷ್ಟು ವಿಚಾರಗಳನ್ನಷ್ಟೇ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ರಾಮಾಯಣ ಅಂತ ತಂದಾಗ ರಾಮಾಯಣದಲ್ಲಿ ಯುದ್ಧದ ಒಂದು ಚಿತ್ರಣವಾಗಿರೋದನ್ನ ನಾವು ಕಾಣ್ತೀವಿ. ಏನು ಸೀತಾ ಅಪಹರಣ ಅಂತಕ್ಕಂಥದ್ದು ರಾವಣನಿಂದಾಗಿ ಆಗುತ್ತೆ. ನೆಕ್ಸ್ಟ್ ರಾಮ ಅಂತಕ್ಕಂಥದ್ದು ಹನುಮಂತ ಲಕ್ಷ್ಮಣರನ್ನ ಒಳಗೊಂಡು ಇಡೀ ಕಪಿ ಸೈನ್ಯವನ್ನ ಒಟ್ಟುಗೂಡಿಸಿ ಒಂದು ಲಂಕೆಗೆ ಹೋಗ್ಬಿಟ್ಟು ಅಲ್ಲಿ ಯುದ್ಧವನ್ನ ಮಾಡುವ ಮುಖೇನ ಸೀತೆಯನ್ನ ಬಿಡಿಸಿಕೊಂಡು ಬರ್ತಕ್ಕಂಥ ಚಿತ್ರಣವನ್ನು ನಾವು ಯುದ್ಧದ ಮುಖಾಂತರವಾಗಿ ನಾವು ನೋಡ್ತೀವಿ. ಅದೇ ರೀತಿಯಂತೆ ಅದೇ ರಾಮಾಯಣದಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖ ಘಟ್ಟ ಅಂದ್ರೆ ಲಾವಕುಶ ಮತ್ತು ರಾಮರ ನಡುವೆ ನಡೆದಂತಹ ಒಂದು ಕಾಳ. ಅದು ಕೂಡ ಒಂದು ರೀತಿಯಾಗಿ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಮುಖ ಯುದ್ಧಗಳಲ್ಲಿ ಕೂಡ ಒಂದಾಗಿರುತ್ತೆ. ಅದೇ ರೀತಿಯಾಗಿ ಮಹಾಭಾರತದಲ್ಲೂ ಕೂಡ 18 ದಿನಗಳ ಕಾಲ ನಡೆದಂತಹ ಮಹಾಭಾರತ ಯುದ್ಧ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾವು ಕೇಳಿರ್ತಕ್ಕಂತಹ ಕಥೆ. ಚಿಕ್ಕಂದಿನಿಂದಲೂ ಕೂಡ ನಾವು ಕಥೆಯನ್ನ ಕೇಳ್ಕೊಂಡ್ಬಂದಿದ್ದೀವಿ. ಅದೇ ರೀತಿಯಾಗಿ ಆ ಒಂದು ಧರ್ಮ ಸ್ಥಾಪನೆಗಾಗಿ, ಅಧರ್ಮದ ನಾಶಕ್ಕಾಗಿ ಪಾಂಡವರು ತಮಗಿರ್ತಕ್ಕಂಥ ಅವಮಾನದ ಪ್ರತೀಕಾರಕ್ಕಾಗಿ ಏನು ಕೌರವರ ಮೇಲೆ ದಂಡೆತ್ತಿ ಹೋಗಿ ಅವರನ್ನ ಸೋಲಿಸುವ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಕೂಡ ನಾವು ಈ ಮಹಾಭಾರತ ಯುದ್ಧದಲ್ಲಿ ನಾವು ಕಾಣ್ತೀವಿ. 18 ದಿನಗಳ ಕಾಲ ನಡೆದಂತಹ ಯುದ್ಧ ಮಹಾಭಾರತ ಅಂತಕ್ಕಂಥದ್ದು. ಅದು ಆದ ನಂತರದಲ್ಲಿ ಇತ್ತೀಚೆಗೆ ಆಧುನಿಕ ಯುಗದಲ್ಲಿ, ಆಧುನಿಕ ಯುಗ ಅನ್ನೋದಕ್ಕಿಂತ ಈ ಕಲಿಯುಗ ಭಾರತ ದೇಶದಲ್ಲಿ ಆದಂತಹ ಎಷ್ಟೋ ರಾಜ ಮಹಾರಾಜರುಗಳು, ಚಕ್ರವರ್ತಿಗಳು ಹಲವಾರು ಸಂದರ್ಭಗಳಲ್ಲಿ ಹಲವಾರು ಕಾರಣಗಳಿಂದಾಗಿ ಯುದ್ಧ ಮಾಡತಕ್ಕಂತಹ ಒಂದು ದೃಶ್ಯಗಳನ್ನು ನಾವು ಕಾಣಿದ ಇತಿಹಾಸಗಳಲ್ಲಿ ನಾವು ಓದಿದ್ದೀವಿ ಕೂಡ. ಸೊ ಅದಕ್ಕೆ ನಾವು ಯುದ್ಧಕ್ಕೆ ಕಾರಣ ಏನ್ ಚಕ್ರವರ್ತಿಗಳು ಏನು ಯುದ್ಧಕ್ಕೆ ಮಾಡಿದ್ರು, ಆ ಒಂದು ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂತಹ ಕೆಲವೊಂದಷ್ಟು ಅಂಶಗಳನ್ನ ನಾನು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಪಟ್ಟಿ ಮಾಡಿದೆ. ಒಂದೊಂದಾಗಿ ನೋಡ್ತವನ ಯುದ್ಧಕ್ಕೆ ಕಾರಣ ಅಂತ ಬಂದಾಗ ಮೊದಲನೇದಾಗಿ ಸಾಮ್ರಾಜ್ಯ ವಿಸ್ತರಣೆ, ಎರಡನೇದಾಗಿ ಲೋಪ, ಮೂರನೇದಾಗಿ ಶಕ್ತಿಯ ಪ್ರದರ್ಶನ ಅಂತಕ್ಕಂಥದ್ದು, ಕೌಟುಂಬಿಕ ಕಲಹಗಳು ಮತ್ತು ದ್ವೇಷ ಸಾಧನೆ. ಒಬ್ಬೊಬ್ಬ ರಾಜ್ಯಕ್ಕೆ ಒಬ್ಬೊಬ್ಬ ಚಕ್ರವರ್ತಿಗೆ ಒಂದೊಂದು ಕಾರಣದಿಂದಾಗಿ ಯುದ್ಧ ಮಾಡತಕ್ಕಂಥ ಒಂದು ಅನಿವಾರ್ಯತೆ ಅಂತಕ್ಕಂಥದ್ದು ಬಂದಿರುತ್ತೆ. ಆ ಮುಖಾಂತರವಾಗಿ ಅವರು ಯುದ್ಧವನ್ನ ಮಾಡಿರ್ತಾರೆ. ಅದೇ ಪರಿಣಾಮ ಅಂತ ಬಂದಾಗ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಮತ್ತೆ. ಯಾಕಂದ್ರೆ ಯುದ್ಧ ಯಾರಿಗೆ ನಡೀಲಿ, ಹೇಗೆ ನಡೀಲಿ, ಆದ್ರೆ
ಯಾರೋ ಒಬ್ರು ಆಟ ಅಂತಂದಾಗ ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಅದೇ ರೀತಿಯಾಗಿ ಯುದ್ಧ ಅಂತ ಬಂದಾಗ ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಆದ್ರೆ ಈ ಸೋಲು ನಡುವಿನ ಒದ್ದಾಟದಲ್ಲಿ ಆ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ಮತ್ತು ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇರತಕ್ಕಂತಹ ಇಡೀ ಒಂದು ಕುಟುಂಬ ವರ್ಗ ಅಂತಕ್ಕಂಥದ್ದು ಮಕ್ಕಳಿಗೆ ಇರುತ್ತೆ. ಸೊ ಅದನ್ನ ನಾವಿಲ್ಲಿ ಗಮನಿಸಬೇಕಾಗಿರುತ್ತೆ. ಸೋತವರು ಅವರ ಕುಟುಂಬವನ್ನು ನಂಬಿಕೊಂಡಿರ್ತಕ್ಕಂತಹ ಸಾಕಷ್ಟು ಜನರು ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂತಹ ಜನರು ಕೈಕಾಲಗಳನ್ನ ಕಳ್ಕೊಳ್ಳೋದ್ರ ಮುಖಾಂತರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಮುಖಾಂತರವಾಗಿ ತಮ್ಮ ಇಹಲೋಕವನ್ನ ತ್ಯಜಿಸಿದರೆ ಅವರನ್ನೇ ನಂಬಿಕೊಂಡಿರ್ತಕ್ಕಂಥ ಇಡೀ ಒಂದು ಕುಟುಂಬ ಅಂತಕ್ಕಂಥದ್ದು ಇರುತ್ತೆ. ಅವನ ತಂದೆ ತಾಯಿ ಆಗಿರ್ಬೋದು, ಅಕ್ಕ ಅಣ್ಣ ಅಕ್ಕ ತಂಗಿ, ಸೊ ಈ ರೀತಿ ಸಾಕಷ್ಟು ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ಇರ್ತಾರೆ ಮಕ್ಕಳೇ. ಹಾಗಾಗಿ ಅವರನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಯುದ್ಧದ ನಿಜವಾದಂತಹ ಒಂದು ಪರಿಸ್ಥಿತಿಯನ್ನ ಪರಿಣಾಮವನ್ನು ಎದುರಿಸ್ತಾಗಿತ್ತು ಆ ಒಂದು ಕುಟುಂಬ ಆಗಿರುತ್ತೆ ಮಕ್ಕಳೇ. ಸೊ ಹಾಗಾಗಿ ಇಂತಹ ಒಂದು ಯುದ್ಧ ಅಂತಕ್ಕಂತಹ ಒಂದು ಪಾಠ. ನೆಕ್ಸ್ಟ್ ಇನ್ನೊಂದು ನೆನಪಾಗ್ತದೆ ನನಗೆ. ಯುದ್ಧ ಅಂದಾಗ ನಮ್ಮ ಜಾಗತಿಕವಾಗಿ 2 ಮಹಾಯುದ್ಧಗಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೊದಲನೇ ಮಹಾಯುದ್ಧ ಅಂತಕ್ಕಂಥದ್ದು ಮತ್ತು 2ನೇ ಮಹಾಯುದ್ಧ ಅಂತಕ್ಕಂಥದ್ದು 1945ರಲ್ಲಿ ಅಮೆರಿಕ ಅಂತಕ್ಕಂಥದ್ದು ಹಿರಾಸಾಕಿ ಮತ್ತು ನಾಗಾಸಾಕಿಗಳ ಮೇಲೆ ಅಣುಬಾಂಬ್ ಹಾಕುವ ಮುಖೇನ ಆ ಯುದ್ಧ 2ನೇ ಮಹಾಯುದ್ಧವನ್ನು ಅಂತ್ಯಗೊಳಿಸುತ್ತೆ. ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಸ್ಥಾಪನೆಗೊಳ್ಳುತ್ತೆ. ಜೊತೆಗೆ ಆ ಅಣುಬಾಂಬ್ ಹಾಕಿದ್ದರ ಪರಿಣಾಮವನ್ನ ಎಷ್ಟು ಪ್ರಬಲವಾಗಿತ್ತು, ಎಷ್ಟು ಪ್ರಖರವಾಗಿತ್ತು ಅಂತಂದ್ರೆ ಅದರ ಒಂದು ಪರಿಣಾಮವನ್ನ ಇವತ್ತು ಹುಟ್ಟತಕ್ಕಂತಹ ಮಕ್ಕಳು ಕೂಡ ಅನುಭವಿಸ್ತಿದ್ದಾರೆ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಯುದ್ಧ ಅಂತಕ್ಕಂಥದ್ದು ಅತ್ಯಂತ ಭೀಕರವಾಗಿರ್ತಕ್ಕಂಥದ್ದು. ಯುದ್ಧವನ್ನ ಖಂಡಿತವಾಗ್ಲೂ 3ನೇ ಮಹಾಯುದ್ಧ ನಡೆದಿದ್ದಾರೆ. ಬಹುಶಃ ನಾವು ಯಾವ ಯುದ್ಧವೂ ಗೊತ್ತಿಲ್ಲ. ಬಹುಶಃ ಅಂತಹ ಘಟನೆ ಸಂಭವಿಸದೇ ಇರಲಿ ಅಂತೇಳಿ ನಾವು ಬೇಡ್ಕೊಳ್ಳೋಣ. ಅದೇ ರೀತಿಯಾಗಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಅಂತಕ್ಕಂಥದ್ದು ಒಂದು ಸಣ್ಣ ಕಥೆಯ ಒಂದು ಪ್ರಕಾರಕ್ಕೆ ಬರುತ್ತೆ. ಸಣ್ಣ ಕಥೆ ಅಂತ ಬಂದಾಗ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಹಲವು ಪ್ರಕಾರಗಳನ್ನ ಇರೋದನ್ನು ನಾವು ಗಮನಿಸ್ತೀವಿ ಮಕ್ಕಳೇ. ಸಾಹಿತ್ಯ ಪ್ರಕಾರಗಳಲ್ಲಿ ಕಥೆ, ಕವನ, ನಾಟಕ, ಕಾದಂಬರಿ, ವಿಮರ್ಶೆ, ಸೊ ಈ ರೀತಿಯ ಸಾಕಷ್ಟು ಪ್ರಕಾರಗಳು ಬರ್ತವೆ ಮಕ್ಕಳೇ. ಒಂದೊಂದು ಸಾಹಿತ್ಯ ಪ್ರಕಾರದಲ್ಲಿ ಮತ್ತೊಂದಷ್ಟು ಪ್ರಕಾರಗಳು, ಉಪ ಪ್ರಕಾರಗಳು ಬರೋದನ್ನು ಕೂಡ ನಾವು ಕಾಣ್ತೀವಿ. ಈ ಕಥೆಯಲ್ಲಿ ಸಣ್ಣ ಕಥೆ ಅಂತಕ್ಕಂಥದ್ದು ಕೂಡ ಮಕ್ಕಳೇ ಒಂದು. ಸೊ ಇದರಲ್ಲಿ ಸಣ್ಣ ಕಥೆಯಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಬರೋದು ನೋಡಿದ್ರೆ ಅದರಲ್ಲಿ ಯಾರ ಹೆಸರು ಕೇಳಿದ್ರು ಗೊತ್ತಿಲ್ಲ, ಆದ್ರೆ ಒಬ್ಬರ ಹೆಸರಂತೂ ಬಹುಶಃ ಎಲ್ಲರೂ ಕೂಡ ಕೇಳ್ತೀವಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರು ನಾವು ಎಲ್ಲರೂ ಕೂಡ ಕೇಳಿರ್ತೀವಿ. ಮಾಸ್ತಿ ಕನ್ನಡದ ಆಸ್ತಿ ಅಂತಕ್ಕಂತಾನೆ ಬಹಳ ಜನಪ್ರಿಯವಾಗಿರ್ತಕ್ಕಂತಹ ಕವಿಗಳು. ಸೊ ಅವರ ಜೊತೆಗೆ ಯುವ ಅನಂತಮೂರ್ತಿ ಅವರು ಬರ್ತಾರೆ, ಪಿ ಲಂಕೇಶ್, ಚದುರಂಗ, ಅನುಪಮ ನಿರಂಜನ, ವೈದೇಹಿ, ಯಶವಂತ ಚಿತ್ತಾರ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ನೊಗಡಾವಣೆ, ಸಾರಾ ಅಬುಕ್ಕರ್. ಸೊ ಈ ರೀತಿಯಾಗಿ ಸಾಕಷ್ಟು ಸಾಹಿತಿಗಳು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಸಣ್ಣ ಕಥೆಗಳ ಮುಖಾಂತರವಾಗಿ ಕೊಡುಗೆ ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ಮನೆಯದಾಗಿರತಕ್ಕಂತಹ ಸಾರಾ ಅಬುಕ್ಕರ್ ಇವರು ಒಬ್ಬ ಸಣ್ಣ ಕಥೆಗಾರ್ತಿ. ಜೊತೆಗೆ ಅವರೇ ಬರೆದಿರ್ತಕ್ಕಂತಹ ಯುದ್ಧ ಪಾಠ ಮಕ್ಕಳೇ. ಇದು ಮಹಿಳಾ ಲೇಖಕರು, ಅತ್ಯಂತ ಮಹಿಳಾ ಸಾಹಿತಿಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಮಕ್ಕಳೇ. ಪುರುಷ ಸಾಹಿತಿಗಳಿಗೆ ಹೋಲಿಕೆ ಮಾಡಿದಾಗ ಇರ್ತಕ್ಕಂಥ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥವರು ಮಹಿಳೆಯರು. ಸೊ ಅಂತಹ ಮಹಿಳೆಯ ಸಾಹಿತಿಗಳಲ್ಲಿ ಸಾರಾ ಅಬುಕ್ಕರ್ ಅಂತಕ್ಕಂಥವ್ರು ಕೂಡ ಒಬ್ರು. ಅವರ ಪರಿಚಯವನ್ನು ನಾವೀಗ ಮಾಡ್ಕೊಳ್ಳೋಣ ಮಕ್ಕಳೇ. ಇವರು ಹುಟ್ಟಿದ್ದು 30 ಜೂನ್ 1936ರಲ್ಲಿ ಕಾಸರಗೋಡಿನಲ್ಲಿ. ಸೊ ಕಾಸರಗೋಡು ಅಂತಕ್ಕಂಥದ್ದು ಮಕ್ಕಳೇ ಈಗಿನ ಕೇರಳ ಭಾಗದಲ್ಲಿ ಕೇರಳ ರಾಜ್ಯದಲ್ಲಿ ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದವರು ಕೂಡ ಕೇರಳ ರಾಜ್ಯಕ್ಕೆ ಸೇರಿಕೊಂಡಿದೆ. ಬರೆದಿರ್ತಕ್ಕಂತಹ ಕಾದಂಬರಿ ಅಂತಂದಾಗ ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಡೆಹೊಡೆದ ದೋಣಿಯಲ್ಲಿ. ಸೊ ಇವಿಷ್ಟು ಕೂಡ ಕಾದಂಬರಿಗಳು ಇವರು ಬರೆದಿರ್ತಕ್ಕಂಥದ್ದು ಮಕ್ಕಳೇ. ಅದೇ ರೀತಿಯಾಗಿ ಕಥಾ ಸಂಕಲನಗಳಲ್ಲಿ ಚಪ್ಪಲಿಗಳು, ಕೆಟ್ಟ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಈ ರೀತಿಯ ಒಂದಷ್ಟು ಕಥಾ ಸಂಕಲನಗಳನ್ನು ಕೂಡ ಇವರು ಬರೆದಿದ್ದಾರೆ ಮಕ್ಕಳೇ. ಬಟ್ ಕಥಾ ಸಂಕಲನ ಗಮನಿಸ್ತಾ ಇದೀವಿ, ಚಪ್ಪಲಿಗಳು. ಈ ಚಪ್ಪಲಿಗಳು ಅಂತಕ್ಕಂತಹ ಕಥಾ ಸಂಕಲನದಿಂದಲೇ ಈ ಯುದ್ಧ ಅಂತಕ್ಕಂತಹ ಪಾಠವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮಕ್ಕಳೇ. ಬಹುಶಃ ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ, 3 ಅಂಕಕ್ಕೆ ಕವಿ ಪರಿಚಯವನ್ನ ಕೇಳ್ತಾರೆ. ಈ ಕೇಳದಂತಹ ಸಂದರ್ಭದಲ್ಲಿ ನೀವು ವಾಕ್ಯ ರೂಪದಲ್ಲಿ ಬರೆಯಬೇಕಾಗಿರುತ್ತೆ ಮಕ್ಕಳೇ. ಹಾಗಾಗಿ ನಾನು ಈ ಪಾಯಿಂಟ್ ನಿಮ್ಗೆ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಉದ್ದೇಶದಿಂದ ಬರೆದಿರಿ ಹೊರತು ವಾಕ್ಯ ರೂಪದಲ್ಲಿ ಬರೆದಿಲ್ಲ. ಆದ್ರೆ ನೀವೆಲ್ಲರೂ ಕೂಡ ವಾಕ್ಯ ರೂಪದಲ್ಲಿ ಬರೆದ ನಾವು ಅಭ್ಯಾಸವನ್ನ ಮಾಡಬೇಕಾಗಿರುತ್ತೆ. ವಾಕ್ಯ ರೂಪದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ವಾಕ್ಯ ನೋಡಿದ್ರೆ ಸಾರಾ ಅಬುಕ್ಕರ್ ಅವರು ಕ್ರಿಸ್ತಶಕ 30 ಜೂನ್ 30, 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ,
ಕ್ಷೇತ್ರವನ್ನ ಮಾಡಿರ್ತಕ್ಕಂತಹ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ನೃಪತುಂಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇಷ್ಟನ್ನ ಬರೆದಿದ್ದೆ ಅದರಲ್ಲಿ ಮಕ್ಕಳೇ ನಿಮಗೆ ಖಂಡಿತವಾಗಲೂ 3 ಅಂಕಗಳಲ್ಲಿ ಖಂಡಿತವಾಗಲೂ ಸ್ವೀಕರಿಸುತ್ತದೆ. 3 ಅಂಕ ಸಿಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಬೇಡ. ಅದೇ ರೀತಿ ಇನ್ನೊಂದು ಅಂಕವನ್ನ ನೀವು ಇಲ್ಲಿ ಗಮನಿಸಬಹುದು ಮಕ್ಕಳೇ. ಏನಪ್ಪಾ ಅಂದ್ರೆ ಸಂದರ್ಭದಲ್ಲಿ ನಾವು ಸಾಮಾನ್ಯ ಪಾಠ ಮಾಡಿಲ್ಲ. ಪಾಠ ಮಾಡಿದಂತ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಹೇಳ್ತೀವಿ, ಜಸ್ಟ್ ಒಂದು ಉದಾಹರಣೆ ಆಯ್ಕೆ ಅಂತ ಬಂದಾಗ ಅದಕ್ಕೊಂದು ಅಂಕ ಇರುತ್ತೆ ಮಕ್ಕಳ. ಸಂದರ್ಭದಲ್ಲಿ ಬರೆಯಬೇಕಾದಂತ ಸಂದರ್ಭದಲ್ಲಿ ಆಯ್ಕೆ ಅಂತ ಬಂದಾಗ ನೋಡ್ರಿ ಅದು ಯಾವ್ದೊಂದು ಇದೆ ಅಂತ ಅನ್ಕೊಳ್ಳೋಣ. ಆಯ್ಕೆ ಅಂತ ಬಂದಾಗ ನೋಡ್ರಿ, ಶ್ರೀಮತಿ ಸಾರಾ ಅಬುಕ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಎಂಬ ಕಥಾ ಸಂಕಲನದಿಂದ ಸಂಗ್ರಹಿಸಿದ ಯುದ್ಧ ಎಂಬ ಪಾಠದಿಂದ ಈ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಷ್ಟು ಬರೆದಿದ್ದಾರೆ, ನಿಮಗೆ 1 ಅಂಕ ಇರುತ್ತೆ ಮಕ್ಕಳೇ. ಇನ್ನು ಯಾವ ಸಂದರ್ಭ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾರಸ್ಯವನ್ನ ನೀವು ಬರೀಬೇಕಾಗುತ್ತೆ ಮಕ್ಕಳು. ಅಷ್ಟು ಬರೆದ್ರೆ ಇನ್ನು 2 ಅಂಕ ಸಿಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಇದೇ ಕವಿ ಪರಿಚಯದಲ್ಲಿ 3 ಮತ್ತು 4 ಅಂಕಗಳಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಪ್ರಶ್ನೋತ್ತರವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಮಕ್ಕಳೇ. ಯುದ್ಧ, ಇವರೇ ಶ್ರೀಮತಿ ಸಾರಾ ಅಬುಕ್ಕರ್ ಬರೆದಿರ್ತಕ್ಕಂತಹ ನಿಮ್ಗಿಟ್ಟಿರ್ತಕ್ಕಂಥ 10ನೇ ತರಗತಿಗೆ ಯುದ್ಧ ಅಂತಕ್ಕಂಥದ್ದು ಮೊದಲ ಪಾಠ ಆಗಿದೆ ಮಕ್ಕಳೇ. ಯುದ್ಧ ಅಂತಕ್ಕಂಥದ್ದು 2 ಅಕ್ಷರದ ಪದ ಆಗಿದ್ರು ಕೂಡ ನೋಡ್ರಿ, ಇಲ್ಲಿ ಯುದ್ಧ ಕೇವಲ ಯಾರೊಬ್ರು ಅನುಭವಿಸ್ತಾರೆ, ಯಾರೊಬ್ರು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅದರಲ್ಲಿ ಕೌಟುಂಬಿಕವಾಗಿ ಸಾಕಷ್ಟು ಅನಾಹುತಗಳನ್ನ ಒಂದು ಕಳ್ಕೊಳ್ತಾರೆ ಅನ್ನೋದಕ್ಕಿಂತ ಜೊತೆಗೆ ಮಾನವೀಯ ಮೌಲ್ಯ ಇಲ್ಲವೇ ಇಲ್ವಾ ಅಂತ ನೀವು ಪ್ರಶ್ನೆಯನ್ನ ಮಾಡಬಹುದು. ಖಂಡಿತವಾಗಲೂ ಇದೆ. ಅದಕ್ಕೆ ಮಾನವೀಯ ಮೌಲ್ಯವನ್ನ ಒಳಗೊಂಡಿರ್ತಕ್ಕಂತಹ ಪಾಠವೇ ಇದು. ಧರ್ಮ, ದೇಶ, ಶತ್ರು, ಮಿತ್ರ ಎಂಬುದನ್ನೆಲ್ಲ ಲೆಕ್ಕಿಸದೆ ಪರಸ್ಪರ ಸಂಘರ್ಷಕ್ಕೆ ನೆರವಾಗುತ್ತಾರೆ ಎಂಬ ಮಾನವೀಯ ಮೌಲ್ಯ ಈ ಪಾಠದಲ್ಲಿ ನಾವು ಇರೋದನ್ನ ಕಾಣ್ತೀವಿ ಮಕ್ಕಳೇ. ಇಲ್ಲಿ ಯಾರೋ ಒಬ್ಬ ವೈದ್ಯ ಅಂತಕ್ಕಂಥ ಬರ್ತಾನೆ, ರಾಹಿಲ ಅಂತಕ್ಕಂಥನು. ಅವನು ಎಲ್ಲೋ ಒಂದು ಅಪಘಾತದಲ್ಲಿ ಸಿಕ್ಕಿ ತನ್ನ ಜೀವನ ಸಲುವಾಗಿ ಶತ್ರು ಸೈನ್ಯದ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ಪರಸ್ಪರ ಅವರು ಇವರಿಗೆ ಮತ್ತು ಇವರು ಅವರಿಗೆ ಯಾವ ರೀತಿಯಾಗಿ ಒಬ್ಬ ಮುದುಕಿ ಅಂತ ಇರ್ತಾರೆ. ಸೊ ಯಾವ ರೀತಿಯಾಗಿ ನೆರವಾಗಿರ್ತಾರೆ, ಯಾವ ರೀತಿಯಾಗಿ ಮಾನವೀಯ ಮೌಲ್ಯ ಅಂತಕ್ಕಂಥದ್ದು ಪ್ರಸ್ತುತ ಪಾಠದಲ್ಲಿ ವ್ಯಕ್ತವಾಗಿದೆ ಅನ್ನೋದು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.